ಅಕ್ರಮ ಗೋಹತ್ಯೆ ತಡೆಗಟ್ಟೋದಕ್ಕೆ ಅಂತ ಮಸೀದಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಲಾಗಿದೆ. ಮಸೀದಿಗಳಿಗೆ ತೆರಳಿ ಮುಸ್ಲಿಂ ಧಾರ್ಮಿಕ ಮುಖಂಡರಿಗೆ ಜಾಗೃತಿ ಮೂಡಿಸಿದ್ದಾರೆ. ಅಕ್ರಮ ಗೋ ಸಾಗಾಟ, ಗೋ ವಧೆಗೆ ಕಾನೂನು ಕ್ರಮ ಏನು ಅನ್ನೋದರ ಬಗ್ಗೆ ಮನವರಿಕೆ ಮಾಡುವಂತ ಪ್ರಯತ್ನ ಇಲ್ಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರು ಜಾಗೃತಿ ಮೂಡಿಸಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತ ಹೇಳ್ತೀವಿ. ಗೋಹತ್ಯೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾ ಇರುವಂತಹ ದಕ್ಷಿಣ ಕನ್ನಡ ಪೊಲೀಸರು ಗೋ ಹಂತಕರ ಮನೆ ಮುಟ್ಟುಗೋಲು ಸೇರಿದಂತೆ ಫೈರಿಂಗ್ ನಡೆಸಿ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಹಲವು ದಿಟ್ಟ ಕ್ರಮಗಳ ಜೊತೆ ಮಸೀದಿಗೆ ಭೇಟಿ ನೀಡಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಮಸೀದಿ, ಸುಳ್ಯದ ಕೇಂದ್ರ ಜುಮ್ಮಾ ಮಸೀದಿ, ಮೊಘರ್ಪಣೆ ಜುಮ್ಮಾ ಮಸೀದಿ ಸೇರಿದಂತೆ ದುಗಾಲಡ್ಕ ಮಸೀದಿ ಮತ್ತೆ ಸುಣ್ಣಮೂಲೆ, ಕುಂಭಕೋಡು, ಅರಂತೋಡು ಮಸೀದಿಗಳಿಗೆ ಪೊಲೀಸರು ಭೇಟಿ ನೀಡಿದ್ದಾರೆ. ಗೋ ಹತ್ಯೆ ಮಾಡಿದರೆ ಆರೋಪಿಗಳ ಆಸ್ತಿ ಮುಟ್ಟುಗೋಲಿನ ಎಚ್ಚರಿಕೆಯನ್ನು ಕೂಡ ಈಗ ಅವರು ಕೊಟ್ಟಿರುವಂಥದ್ದು. ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಕಾರಣ ಪೊಲೀಸರ ನಡೆ ಏನಿದೆ ಅದು. ಅಂದರೆ ಪೊಲೀಸರು ಬರೀ ಮಸೀದಿಗಳಿಗೆ ಮಾತ್ರ ಹೋಗಿ ಎಚ್ಚರಿಕೆ ಕೊಡುವಂಥ ಪ್ರಯತ್ನ ಮಾಡಿದ್ರ, ಆ ನಿಟ್ಟಿನಲ್ಲಿ ಅವ್ರು ಮಾತ್ರ ಗೋ ಹತ್ಯೆಗೆ ಕಾರಣ ಆಗ್ತಿದ್ದಾರೆ ಅನ್ನೋ ಮೆಸೇಜ್ ಕೊಟ್ರ. ಹೀಗಾಗಿ ಒಂದಷ್ಟು ಪರ ವಿರೋಧದ ಚರ್ಚೆಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ ಪೊಲೀಸರ ಈ ನಡೆ. ಗೋ ಹತ್ಯೆ ಮಾಡಿದರೆ ಏನೇನಾಗುತ್ತೆ, ಏನು ಕ್ರಮ, ಅವರ ವಿರುದ್ಧ ನಾವು ಏನು ಕ್ರಮಗಳನ್ನ ತೆಗೆದುಕೊಳ್ತೀವಿ, ಯಾವ ಸೆಕ್ಷನ್ಸ್ಗಳಿದ್ದಾವೆ, ಅದೆಲ್ಲದ್ರ ಬಗ್ಗೆ ಕೂಡ ಅವರು ಒಂದಷ್ಟು ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಇದು ಕೆಲವೊಂದಿಷ್ಟು ಪರ ವಿರೋಧ ಚರ್ಚೆಗಳಿಗೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ಮಾಹಿತಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಲಿಮಿಟ್ಸ್ ಇದು ಮತ್ತೆ ಬೇರೆ ಸ್ಟೇಷನ್ ಲಿಮಿಟ್ಸ್ ಅಲ್ಲೂ ಹೋಗಿರ್ಬೋದು. ಅವರಿಗೆಲ್ಲ ಅಂದ್ರೆ ಈ ಕಾನೂನು ಜ್ಞಾನ ಇರೋದಿಲ್ಲ. ಏನಾದರೂ ಹೋಗಿ ಸಮಸ್ಯೆ ಮಾಡ್ಕೊತಾರೆ, ಏನಾದರೂ ಅದಕ್ಕೆ ಪರ್ಮಿಟ್ ಮಾಡ್ಕೊಂಡಿರಲ್ಲ, ಏನಿರಲ್ಲ, ಅವಕಾಶ ಇದ್ರೆ ಮಾಡ್ಬೋದು. ಪರ್ಮಿಷನ್ ಇಲ್ಲ, ಏನಿಲ್ಲ ಅಂತ ಹೇಳಿದ್ರೆ ಅದು ಕೇಸ್ ಆಗುತ್ತೆ. ಆ ಕೇಸ್ ಆದರೆ ಈಗ ಮೊದಲೆಲ್ಲ ಕೇಸಲ್ಲಿ ಫೈನ್ ಕಟ್ಟಿ ಕ್ಲೋಸ್ ಆಗ್ತಿತ್ತು. ಈಗಿನ ಕೇಸ್ಗಳಲ್ಲಿ ಫೈನ್ ಕಟ್ಟಲಿಕ್ಕೆ ಬರೋದಿಲ್ಲ. ಫೈನ್ ಕಟ್ಟಬೇಕಂತ ಹೇಳಿದ್ರೆ ಅದು ಸುಮಾರು ಕಾನೂನು ಇದೆ. ಅದು ಒಂದು ದಿನಕ್ಕೆ 50,000ದಿಂದ 1 ಲಕ್ಷ, 2 ಲಕ್ಷ, 3 ಲಕ್ಷ ತನಕ ಅಲ್ಲಿ ನಿಮಗೆ ಪೆನಾಲ್ಟಿ ಎಲ್ಲ ಕಟ್ಟಲಿಕ್ಕೆ ಅಷ್ಟೆಲ್ಲ ಬರುತ್ತೆ. ಅಷ್ಟೆಲ್ಲ ಸಮಸ್ಯೆ ಇದೆ. ಹಾಗಾಗಿ ಮತ್ತೆ ಒಂದು ಕ್ರೈಮನ್ನ ಇದನ್ನ ಸಾಗಾಟ ಮಾಡೋದಿಲ್ಲ, ಅದೆಲ್ಲ ವಿತೌಟ್ ಪರ್ಮಿಷನ್. ಎಸ್ ನೋಡಿ, ವಿರೋಧ ಯಾಕೆ, ಆಕ್ಷೇಪ ಯಾಕೆ ಅಂದ್ರೆ ಪೊಲೀಸ್ ಇಲಾಖೆಯ ಮಸೀದಿ ಭೇಟಿ ವಿರುದ್ಧ ಸಿಪಿಐಎಂ ಪಕ್ಷ ಸಿಡಿದೆದ್ದಿದೆ. ಮುನೀರ್ ಕಾಟಿಪಳ ನೇತೃತ್ವದಲ್ಲಿ ಪಶ್ಚಿಮ ವಲಯ ಐಜಿಪಿಗೆ ದೂರನ್ನ ಕೊಟ್ಟಿದ್ದಾರೆ. ಗೋ ಹತ್ಯೆ ಕಾನೂನಿಗೂ ಮುಸ್ಲಿಮರಿಗೂ ಏನ್ ಸಂಬಂಧ? ಮುಸ್ಲಿಮರು ಮಾತ್ರ ಗೋ ಹತ್ಯೆ ಮಾಡ್ತಾರಾ? ಅಕ್ರಮ ಗೋ ಹತ್ಯೆ ನಡೆಯುತ್ತಾ? ಈ ಪ್ರಕರಣದಲ್ಲಿ ಅವ್ರು ಮಾತ್ರ ಭಾಗಿಯಾಗಿಲ್ಲ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ಜಾಗೃತಿ ಮೂಡಿಸುವುದಕ್ಕೆ ಇಚ್ಛಿಸಿದ್ರೆ ಜನರ ಮಧ್ಯೆ ತೆರಳಿ ಮಾತನಾಡಿ. ಅದನ್ನ ಬಿಟ್ಟು ಮಸೀದಿಗೆ ಯಾಕೆ ಭೇಟಿ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೋ ಹತ್ಯೆ ಹೆಸರಿನಲ್ಲಿ ಪೊಲೀಸರು ಮಸೀದಿಗಳಿಗೆ ಹೋಗಿದ್ಯಾಕೆ? ಮಸೀದಿಗಳಿಗೂ ಗೋ ಹತ್ಯೆ ನಿಷೇಧಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಧಾರ್ಮಿಕ ಕೇಂದ್ರಗಳ ಪಾವಿತ್ರ್ಯತೆ ರಕ್ಷಣೆ ಮಾಡಬೇಕು ಅಂತೇಳಿ ಪೊಲೀಸ್ ಕೈಪಿಡಿಯೇ ಹೇಳುತ್ತೆ. ಅಂತ ಅದರಲ್ಲಿ ಇವರು ಮಸೀದಿಗೆ ಭೇಟಿ ಕೊಟ್ಟಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ನೋಡಿ, ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ಮತ್ತು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಗಳೇನಿದೆ, ರಕ್ಷಣಾ ಕಾಯ್ದೆಗಳು, ಇದು ಒಂದು ಕಾಯ್ದೆ, ಕಾನೂನು. ಈ ಕಾನೂನಿಗೂ ಮುಸ್ಲಿಮರಿಗೆ ಏನು ಸಂಬಂಧ ಅಂತ ಕೇಳೋದು ನಾವು. ಅದಕ್ಕೆ ಸಂಬಂಧಪಟ್ಟು ನೀವು ನಿಯಮವನ್ನು ಉಲ್ಲಂಘನೆ ಮಾಡಿ ಜಾನುವಾರು ಸಾಗಾಟ ಮಾಡಿದರೆ ಅಥವಾ ಗೋವಧೆ ಮಾಡಿದರೆ, ಜಾನುವಾರು ಹತ್ಯೆಗಳನ್ನ ಮಾಡಿದರೆ ಕಾನೂನು ಪ್ರಕಾರವನ್ನು ಕ್ರಮವನ್ನು ಕೈಗೊಳ್ತೀರಿ. ಆ ಕಾನೂನಿಗೆ ಸಂಬಂಧಪಟ್ಟು ಜಾಗೃತಿಯನ್ನು ಮೂಡಿಸಬೇಕು ಜನರಿಗೆ ಅಂತ ಇದ್ದರೆ ನೀವು ಜನರ ಮಧ್ಯೆ ಹೋಗಬೇಕೇ ಹೊರತು ಮಸೀದಿಗಳಿಗೆ ಯಾಕೆ ಹೋಗ್ತೀರಿ? ಮಸೀದಿಗಳಿಗೂ ಈ ಗೋಹತ್ಯೆ ನಿಷೇಧ ಕಾಯ್ದೆಗೆ ಏನು ಸಂಬಂಧ? ಮುಸ್ಲಿಂ ಸಮುದಾಯಕ್ಕೂ ಈ ಕಾಯ್ದೆಗೆ ಏನು ಸಂಬಂಧ? ಅದೊಂದು ಕ್ರೈಮು, ಕಾನೂನು ಮಾಡಿದ್ದೀರಿ ನೀವು. ಗೋ ಸಾಗಾಟ ಅಪರಾಧ ಅಂತ. ಗೋವನ್ನು ಹತ್ಯೆಯ ಉದ್ದೇಶಕ್ಕೆ ನೀವು ವ್ಯಾಪಾರ ಮಾಡುವಂಥದ್ದು ಅಥವಾ ಸಾಗಾಟ ಮಾಡೋದು ಅಥವಾ ಕಡಿಯೋದು, ಮಾಂಸ ಮಾಡೋದು ಅಪರಾಧ ಅಂತ ನಿಮ್ಮ ಕಾಯ್ದೆ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟು ಮನೆಗಳನ್ನು ಮುಟ್ಟುಗೋಲು ಹಾಕೋದು, ವಾಹನಗಳನ್ನು ಮುಟ್ಟುಗೋಲು ಹಾಕೋದು ಆ ಕಾನೂನಿನ ಪ್ರಕ್ರಿಯೆ ಅಂತ ಆದರೆ ಅದನ್ನು ಮಾಡಬೇಕು. ಆದರೆ ಮಸೀದಿಗೆ ಬರೋ ಉದ್ದೇಶ ಏನು? ಯಾವುದೇ ಧಾರ್ಮಿಕ ಕೇಂದ್ರಗಳ ಪಾವಿತ್ರ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಪೊಲೀಸ್ ಕೈಪಿಡಿಯೇ ಹೇಳುತ್ತೆ. ಮಸೀದಿಗಳಿಗೆ ಹೋಗುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು ಅವಶ್ಯಕತೆ ಏನಿದೆ? ಅಲ್ಲಿ ಹೋಗಿ ಪಾಠ ಮಾಡುವಂಥದ್ದು ಏನಿದೆ? ಅದು ಕೂಡ ಪೊಲೀಸ್ನವರು ಹೇಳುವಂಥದ್ದು. ಅಲ್ಲಿ ಹೋಗುವಂಥ ವಿಡಿಯೋಗಳೆಲ್ಲ ವೈರಲ್ ಆಗಿದೆ. ಸುಳ್ಯ ತಾಲೂಕಿನಲ್ಲಿ ತುಂಬ ಕಡೆ ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಮುನೀರ್ ಕಾಟಿಪಳ್ಳ ಕೇಳ್ತಾ ಇರುವಂಥ ಪ್ರಶ್ನೆ ಕೂಡ ಕರೆಕ್ಟ್ ಆಗಿದೆ. ಅಂದರೆ
ಪಾವಿತ್ರ್ಯತೆಯನ್ನ ಕಾಪಾಡಬೇಕು. ಧಾರ್ಮಿಕ ಕ್ಷೇತ್ರಗಳು ಅಥವಾ ಧಾರ್ಮಿಕ ಸ್ಥಾನಗಳು ಅಂತ ಬಂದಾಗ ಅಲ್ಲಿಗೆ ಪೊಲೀಸರು ಹೋಗುವಂಥದ್ದು ಸರಿಯಲ್ಲ, ಕಾನೂನೇ ಹೇಳುತ್ತೆ. ಹಂಗಿದ್ರೂ ಕೂಡ ಇವರು ಪ್ರತ್ಯೇಕವಾಗಿ ಮಸೀದಿಗಳಿಗೆ ಭೇಟಿ ಕೊಟ್ಟು ಗೋಹತ್ಯೆ ಬಗ್ಗೆ ಜಾಗೃತಿ ಮೂಡಿಸಿದ್ಯಾಕೆ ಅಂತ ಸಾಕಷ್ಟು ವಿವಾದ ಕೂಡ ಇಲ್ಲಿ ಹುಟ್ಟಾಕೊಳ್ತಾ ಇದೆ. ಸೌಖ್ಯ, ಹೌದು, ಪೊಲೀಸರ ಈ ನಡೆ ಏನಿದೆ ಕರಾವಳಿ ಭಾಗದ ಮುಸ್ಲಿಮರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಪೊಲೀಸರು ಅಕ್ರಮ ಗೋ ಹತ್ಯೆ ಮತ್ತು ಸಾಗಾಟದ ವಿಚಾರದಲ್ಲಿ ಕೈಗೊಳ್ತಾ ಇರುವಂತಹ ಕಾರ್ಯಾಚರಣೆಗಳು ಮತ್ತು ಅವರು ತೆಗೆದುಕೊಳ್ತಾ ಇರುವಂತಹ ಒಂದು ದಿಟ್ಟ ಕ್ರಮಗಳ ಬಗ್ಗೆ ಯಾವುದೇ ಧರ್ಮದ ಭೇದವಿಲ್ಲದೆ ಜನ ಅದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಮತ್ತು ಧರ್ಮ, ಜಾತಿ ಇದೆಲ್ಲರ ಬೌಂಡ್ರಿಗಳನ್ನ ಮೀರಿ ಯಾರು ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೋ ಅದೇ ಅವರ ಧರ್ಮದವರೇ ಅದನ್ನ ಖಂಡಿಸುವಂತ ನಡೆಗಳು ಕೂಡ ಕರಾವಳಿಯಲ್ಲಿ ನಡೀತಾ ಇರುವಂತದ್ದು ನೋಡ್ಬೋದು. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರುಣ್ ಕುಮಾರ್ ಅವರು ವರಿಷ್ಠ ಅಧಿಕಾರಿಗಳಿದ್ದಾರೆ, ಬಹಳ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಮತ್ತು ಯಾರು ಇಂತಹ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ, ಸಾಗಾಟ ಮಾಡಿದಾರೋ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕುವಂತ ಪ್ರಕ್ರಿಯೆಯಲ್ಲೂ ಕೂಡ ಪೊಲೀಸ್ ಇಲಾಖೆ ತೊಡಗಿಸಿಕೊಂಡಿರುವಂತದನ್ನ ನಾವು ಕಾಣಿಸಬಹುದು. ಆದ್ರೆ ಇದರ ನಡುವೆ ಈಗ ಪೊಲೀಸರು ಒಂದು ವಿವಾದಾತ್ಮಕ ನಡೆ ಅಂತ ಹೇಳ್ಬೋದು, ಜಾಗೃತಿಯನ್ನ ಮೂಡಿಸುವ ರೀತಿಯಲ್ಲಿ ಅವರು ಮಸೀದಿಗಳಿಗೆ ಮಾತ್ರ ಭೇಟಿ ನೀಡಿ ಅಲ್ಲಿನ ಧಾರ್ಮಿಕ ಮುಖಂಡರನ್ನ ನಿಲ್ಲಿಸಿ, ಅಲ್ಲಿ ಬಂದಂತ ಮುಸ್ಲಿಮರನ್ನ ನಿಲ್ಲಿಸಿ ಅವರಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಇನ್ ಕೇಸ್ ಗೋ ಹತ್ಯೆಯಲ್ಲಿ ಭಾಗಿಯಾದರೆ ಏನೆಲ್ಲ ಕ್ರಮಗಳಾಗುತ್ತೆ, ಈಗ ಕಾನೂನು ಎಷ್ಟು ಕಠಿಣವಾಗಿದೆ ಮತ್ತು ದಕ್ಷಿಣ ಕನ್ನಡ ಪೊಲೀಸರು ಯಾವುದೇ ಮುಲಾಜಿಲ್ಲದೆ ಇದರ ವಿರುದ್ಧ ನಾವು ಕ್ರಮವನ್ನ ಕೈಗೊಳ್ತೀವಿ, ಆಸ್ತಿ ಮುಟ್ಟುಗೋಲು ಹಾಕ್ತೀವಿ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಎಚ್ಚರಿಕೆಯನ್ನ ನೀಡುವಂತದ್ದು, ಜಾಗೃತಿಯನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಧಾರ್ಮಿಕ ಮುಖಂಡರಿಗೂ ಕೂಡ ಸೂಚನೆ ನೀಡಿದ್ದಾರೆ. ಅಂದ್ರೆ ಪೊಲೀಸರ ಒಂದು ಪಾಯಿಂಟ್ ಆಫ್ ವ್ಯೂ ಏನು ಅಂದ್ರೆ ಈ ತರ ಮಾಡಿದ್ರೆ, ಅಂದ್ರೆ ಧಾರ್ಮಿಕ ಮುಖಂಡರಿಗೆ ಈ ತರ ಒಂದು ಸೂಚನೆಯನ್ನ ಕೊಟ್ರೆ ಸೊ ಅವರು ತಮ್ಮ ಏನ್ ಸಮುದಾಯ ಇದೆಯೋ ಅದಕ್ಕೊಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ಮತ್ತು ಆ ಮೆಸೇಜ್ ಅನ್ನ ಮುಸಲ್ಮಾನ್ ಸಮಾಜ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ಮತ್ತು ಅದಕ್ಕೆ ಬಹಳ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನುವಂತಹ ಉದ್ದೇಶ ಪೊಲೀಸರದ್ದು ಇರಬಹುದು. ಆದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಈ ತರ ಭೇಟಿ ನೀಡೋದು ಕಾನೂನಾತ್ಮಕವಾಗಿ ಅಪರಾಧ. ಇದರ ವಿರುದ್ಧ ಸದ್ಯ ಸಿಪಿಐಎಂ ಏನಿದೆ ಮತ್ತು ಮುನೀರ್ ಕಾಟಿಪಳ್ಳ ಸಿಪಿಐಎಂ ಮುಖಂಡರು ಏನಿದ್ದಾರೆ ಇವರು IGP ಅವರಿಗೆ ಈಗಾಗಲೇ ಒಂದು ಮನವಿಯನ್ನ ದೂರನ್ನ ಕೊಟ್ಟಿದ್ದಾರೆ. ಗೋಹತ್ಯೆ ಪ್ರಕರಣಗಳಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಭಾಗಿಯಾಗಿಲ್ಲ, ಸುಮಾರು 50ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಮುಸ್ಲಿಮೇತರರು, ಹಿಂದೂಗಳು ಭಾಗಿಯಾಗಿರುವಂತಹ ವಿಚಾರಗಳು ಇದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಯಾಕೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮತ್ತು ಮುಸಲ್ಮಾನ್ ಸಮುದಾಯವನ್ನ ಒಂದು ಕ್ರಿಮಿನಲ್ ಸಮಾಜ ಅನ್ನುವಂತ ರೀತಿಯ ಬಿಂಬಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಸೊ ಇದು ಇಲ್ಲಿಗೆ ನಿಲ್ಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಹೇಳಿದ್ದಾರೆ. ಮತ್ತು ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ಈ ತರ ಅನುಮತಿ ಇಲ್ಲದೆ ಅಥವಾ ಅದರ ಪಾವಿತ್ರ್ಯತೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಈ ತರ ಎಂಟ್ರಿ ಕೊಡುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆಯೋ ಈಗ ಅಂದ್ರೆ ಗೋ ಹತ್ಯೆ ಪ್ರತಿಬಂಧಕ ಕಾಯ್ದೆ ಆಗಿರಬಹುದು, ಗೋ ಸಾಗಾಟವನ್ನ ತಡೆಯುವಂತ ಕಾನೂನು, ಅದನ್ನ ಜಾರಿ ಮಾಡಿ ಯಾರು ಆರೋಪಿಗಳಿದಾರೋ ಅವರು ಯಾವುದೇ ಧರ್ಮದವರಾಗಿರ್ಲಿ, ಯಾವುದೇ ಜಾತಿ ಸೇರಿರ್ಲಿ, ಅವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಿ. ಆದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಬೇಡಿ. ಇನ್ ಕೇಸ್ ನಿಮ್ಗೆ ಜನರಿಗೆ ಜಾಗೃತಿಯನ್ನ ಮೂಡಿಸಬೇಕು ಅಂತ ಇದ್ರೆ ಸಾರ್ವಜನಿಕವಾಗಿ ಅವರನ್ನ ಒಂದ್ ಕಡೆ ಕರೆದು ಅಥವಾ ಒಂದು ಸಭೆಯನ್ನ ಮಾಡಿ ಈ ತರ ಜಾಗೃತಿಯನ್ನ ಮೂಡಿಸಿ ಅನ್ನುವಂತ ರೀತಿಯಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಧರ್ಮಸ್ಥಳ ಭಾಗ, ಕೊಕ್ಕಡ ಇದು ಸೇರಿದಂತೆ ಸುಳ್ಯ ಭಾಗದ ಅನೇಕ ಮಸೀದಿಗಳಿಗೆ ಪೊಲೀಸರು ತೆರಳಿ ಅಲ್ಲಿ ಏನೋ ಮಸೀದಿಯ ಸದಸ್ಯರಿಗೆ, ಅಲ್ಲಿರುವಂತಹ ಮುಖಂಡರಿಗೆ ಸೂಚನೆಗಳನ್ನ, ಎಚ್ಚರಿಕೆಗಳನ್ನ ನೀಡ್ತಾ ಇರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬತಾ ಇದೆ. ಇದು ಯಾವ ರೀತಿಯ ನ್ಯಾಯ ಅನ್ನುವಂತ ರೀತಿಯಲ್ಲಿ ಮುಸಲ್ಮಾನ್ ಸಮಾಜದವರು ಈಗ ಸದ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.